ಪ್ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಥಮ ಪಿ ಯು ಸಿಯ ಸಂಸ್ಕೃತ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಈ ವಿಡಿಯೋದಲ್ಲಿ ಕಾಣುವ ಕೆಲವೊಂದು ಟಿಕ್ ಆಗಿರುವಂಥ ಆನ್ಸರ್ಸ್ಗಳು ತಪ್ಪಾಗಿರ್ಬೋದು, ಆದರೆ ನಿಮಗೆ ಸರಿಯಾದ ಉತ್ತರಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ತಿದ್ದಿಕೊಳ್ಳಬಹುದಾಗಿದೆ. ಕ್ವಶನ್ ನಂಬರ್ 1, ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಹಾಗಿದ್ದರೆ ಇಲ್ಲಿ ಕೂಡ ಸರಿಯಾಗಿ ವಿದ್ಯಾರ್ಥಿ ಹಾಕಿದ್ದಾರೆ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 6, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ is the right answer. Question number 7, right answer is option C is the right answer. Question number 8, right answer is option D. ಹಾಗಿದ್ರೆ ವಿದ್ಯಾರ್ಥಿ ಈ ಒಂದು ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿ ಆಯಿತಾ, ಎಲ್ಲವೂ ಕೂಡ ಕರೆಕ್ಟಾಗಿ ಆನ್ಸರ್ ಹಾಕಿದ್ದಾರೆ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನಂತರದಲ್ಲಿ 10 MCQsಗಳು ಕಂಪ್ಲೀಟ್ ಆಗಿದೆ. ಈಗ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 11, 12, 13, 14, 15 ಮಗು ಈ ರೀತಿಯಾಗಿ ಇಲ್ಲಿ ಆನ್ಸರಿಂಗ್ ಮಾಡಿದೆ. ಲೆಟ್ ಅಸ್ ಸಿ, ಲೆಟ್ ಅಸ್ ಕ್ರಾಸ್ ಚೆಕ್ ಇಟ್. ಕ್ವಶನ್ ನಂಬರ್ 11 ಬರೆದಿರುವಂಥ ಮಗು ಸರಿಯಾದ ಉತ್ತರವನ್ನೇ ಬರೆದಿದೆ. ಕ್ವಶನ್ ನಂಬರ್ 12 ಚೆಕ್ ಮಾಡೋಣ. ಕ್ವಶನ್ ನಂಬರ್ 12 ಆಲ್ಸೋ ರೈಟ್ ಹಿ ಹ್ಯಾಸ್ ರಿಟನ್. ಕ್ವಶನ್ ನಂಬರ್ 13 ಗುಣ this is also right. Question number 14, yes, this answer is also right. Question number 15, yes, very good, this answer is also right. Next we will move towards match the following. 10 MCQs over, 5 fill in the blanks completed. Now we will look towards match the following ಕಡೆಗೆ ನೋಡ್ತಾ ಹೋಗೋಣ. ಈಗ question number 16, 1, 2, 3, 4, 5, 1 right answer is yes, he has written right answer. Question number 2, he has question number 2 per yes, right answer is there here. Question number 3, paradevata yes, 3 this is also right answer. Question number 4, kudala question number 4 also right answer. Question number 5 he has written wrong answer. So question number 5 is BM ಶ್ರೀ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಅದಕ್ಕೆ ಹೇಳುತ್ತಿರುವಂಥದ್ದು ಕೆಲವೊಮ್ಮೆ ಆನ್ಸರು ಇಲ್ಲಿ ತಪ್ಪಾಗಿರುತ್ತೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಂಸ್ಕೃತದ ತಮಗೆಲ್ಲರಿಗೂ ಕೂಡ ಏನಂತೀರ ಸರ್, ಕ್ವಶನ್ ಪೇಪರು ಬೇಕು ಸರ್, ನಮಗೆ ಕೀ ಆನ್ಸರು ಬೇಕು ಅಂತ ಹೇಳೋದಾದರೆ ತಾವುಗಳು ದಯವಿಟ್ಟು ನಮ್ಮ ಒಂದು ಮೇಲ್ ಐ ಡಿ all-in-one-pdf99@gmail.com ಆಗಿರುತ್ತೆ. ಈ ಒಂದು ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹಾಗೂ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೆ. ದಯವಿಟ್ಟು ಈ ಕ್ವಶನ್ ಪೇಪರನ್ನು ತಮಗೆ ಬೇಕು ಅಂದರೆ ಡೌನ್ಲೋಡ್ ಮಾಡಿಕೊಳ್ಳಲು ಅಥವಾ ಕ್ವಶನ್ ಪೇಪರನ್ನು ಪಡೆಯಲು, ಜೊತೆಗೆ ಸಂಪೂರ್ಣವಾದ ಕೀ ಆನ್ಸರ್, ಫುಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ ಪಡೆಯಲು ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ತಾವುಗಳು ಒಂದು ಮೆಸೇಜನ್ನು ಕಳಿಸಬೇಕು. ಯಾವ ರೀತಿಯಾಗಿ ಮೆಸೇಜ್ ಹಾಕಬೇಕು ಅದರ ಬಗ್ಗೆನೇ ಈಗ ನಾವು ಡಿಸ್ಕಷನ್ ಮಾಡ್ತಾಯಿದ್ದೇವೆ. ನೋಡಿ, ಫಸ್ಟ್ ಪಿ ಯು ಸಿ ಅಂತ ಬರೀರಿ. ಫಸ್ಟ್ ಪಿ ಯು ಸಿ ಅಂತ ಬರೆದು ಕ್ಲಿಯರ್ ಆಲ್ ಆಫ್ ಯು ನಿಮ್ಮ ಒಂದು ಮೇಲ್ ಐ ಡಿನಲ್ಲಿ ನಮಗೆ ತಾವುಗಳು ರಿಕ್ವೆಸ್ಟನ್ನು ಕಳಿಸಬೇಕು. ಫಸ್ಟ್ ಪಿ ಯು ಸಿ ಸ್ಯಾನ್ಸ್ಕ್ರಿತ್ ಅಂತ ಬರೆದು 0009 ಅಂತ ಬರೀರಿ. ಕ್ಲಿಯರ್ ಆಲ್ ಆಫ್ ಯು 0009 ಅಂತ ಬರೆದು ಕ್ಲಿಯರ್ ಆಯಿತಾ. ಕ್ವಶನ್ ಪೇಪರ್ QP ಪ್ಲಸ್ ಕೀ ಆನ್ಸರ್ ಅಂತ ಬರೆದ್ರೆ ನಿಮಗೆಲ್ಲರಿಗೂ ಯಾರ್ಯಾರು ರಿಕ್ವೆಸ್ಟನ್ನು ಕಳಿಸ್ತೀರೋ ನಿಮಗೆಲ್ಲರಿಗೂ ಕೂಡ ನಾವು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರನ್ನು ಅವೈಲಬಲ್ ಮಾಡಿಕೊಡುತ್ತೇವೆ. ನಿಮ್ಮ ಮೇಲ್ ಐ ಡಿಗೆ PDF ಕಾಪಿ ಉಚಿತವಾಗಿ ಬಂದು ರೆಡಿ ಇರುತ್ತೆ. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ನಾವು ಹೇಳಿದಂಥ ಕೋಡನ್ನೇ ಬಳಸಿ ತಾವುಗಳು ಕಳಿಸಿದರೆ ನಿಮ್ಮ ಮೇಲ್ ಐ ಡಿಗೆ ನಾವುಗಳು ಆ ಒಂದು ಕ್ವಶನ್ ಪೇಪರು ಜೊತೆಗೆ ಕೀ ಆನ್ಸರನ್ನು ಕಳುಹಿಸಿ ಕೊಡುತ್ತೇವೆ. ಧನ್ಯವಾದಗಳು, ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.